ಬಿಡೋಣ. ನಿನ್ನೆ ಬಿಜೆಪಿ ಕಾರ್ಯಕಾರಿಣಿ ಸಭೆ ಇತ್ತು. ಇದರಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ. ಒಂದು ನಿರ್ಣಯ 4 ನಿರ್ಣಯಗಳನ್ನು ಕೂಡ ಕೈಗೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ 2028ರಲ್ಲಿ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರೋಣ ಅಂತ ಕೂಡ ಹೇಳಿದ್ದಾರೆ. ಸೊ ಏನೇನು ಮಾತಾಡ್ಕೊಂಡ್ರು, ಏನೇನು ಚರ್ಚೆ ಆಯಿತು, ಏನೇನು ನಿರ್ಣಯ ಕೈಗೊಂಡ್ರು ಅಂತ ನೋಡೋಣ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರೋದಕ್ಕೆ ನಾವೆಲ್ಲ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವ ಸಂಕಲ್ಪ ಮಾಡಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಕರೆಯನ್ನ ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಪಕ್ಷದ ಮುಖಂಡರ ಜೊತೆಗೆ ಮಾತನಾಡಿ, ಸಕ್ರಿಯ ರಾಜಕಾರಣದಲ್ಲಿ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಗುರುವಾರ ಅರಮನೆ ಮೈದಾನದಲ್ಲಿ ನಡೆದಂತಹ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿಯ ಉದ್ಘಾಟನಾ ಸಮಾರಂಭದ ವೇಳೆ ರೈತ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತಹ ಯಡಿಯೂರಪ್ಪನವರಿಗೆ ಪಕ್ಷದಿಂದ ನೇಗಿಲ ಪ್ರತಿರೂಪವನ್ನು ನೀಡಿ ಅಭಿನಂದನೆಯನ್ನು ಕೂಡ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅವರು ಈ ತರ ಮಾತನಾಡಿದ್ದಾರೆ. ಎಲ್ಲೇ ಕರೆದ್ರೂ ನಾನು ಬರೋದಕ್ಕೆ ಸಿದ್ಧ ಅಂತ ಇದೇ ಸಂದರ್ಭದಲ್ಲಿ ಹೇಳಿರೋದು. ನನಗೀಗ 83 ವರ್ಷ, ದೇವರ ದಯೆಯಿಂದ ಇನ್ನೂ 5-6 ವರ್ಷ ಗಟ್ಟಿಯಾಗಿ ಓಡಾಡುವ ವಿಶ್ವಾಸ ನನಗಿದೆ. ನೀವು ಯಾವ ಸಮಯದಲ್ಲಿ ಎಲ್ಲಿ ಕರೆದ್ರೂ ಅಲ್ಲಿಗೆ ಬರೋಕ್ಕೆ ನಾನು ಸಿದ್ಧನಿದ್ದೇನೆ. ನಾವೆಲ್ಲ ಒಟ್ಟಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವ ಸಂಕಲ್ಪವನ್ನು ಮಾಡೋಣ ಅಂತ ಹೇಳಿದ್ದಾರೆ. ಆಮೇಲೆ ಇದೇ ಕಾರ್ಯಕಾರಿಣಿ ಸಭೆಯಲ್ಲಿ 4 ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಯಾವುದಾದ್ರು 4 ನಿರ್ಣಯ ಅಂತ ನೋಡೋದಾದ್ರೆ, ಬ್ರ್ಯಾಂಡ್ ಬೆಂಗಳೂರನ್ನ ಕಸ ಗುಂಡಿಗಳ ಬೆಂಗಳೂರಾಗಿ ಈ ಸರ್ಕಾರ ಮಾಡಿದೆ. ಬೆಂಗಳೂರು ಉಳಿಸೋಣ ಹೆಸರಿನಲ್ಲಿ ಮಹಾ ಜನಾಂದೋಲನವನ್ನ ಆರಂಭಿಸೋಣ ಅಂತ ಪ್ಲಾನ್ ಮಾಡ್ಕೊಂಡಿರೋದು. ಅಂದ್ರೆ ಈ ಸರ್ಕಾರಕ್ಕೆ ಮುಜುಗರ ಆಗುವ, ಈ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ, ಈ ಸರ್ಕಾರವನ್ನ ಪ್ರಶ್ನಿಸುವಂತ ಮತ್ತು ಈ ಸರ್ಕಾರದಿಂದ ಏನಾಗಿದೆ ಅನ್ನೋದು ಜನರಿಗೆ ರೀಚ್ ಆಗುವಂತ ನಿಟ್ಟಿನಲ್ಲಿ ಒಂದು ದೊಡ್ಡ ಅಭಿಯಾನ ಮಾಡಬೇಕು ಅನ್ನೋದು ಬಹುದಿನಗಳಿಂದ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಹೇಳ್ತಾ ಇದ್ರು. ನಿಮಗೆ ನೆನಪಿರ್ಬೋದು, ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಪೇ ಸಿಎಂ, ಆಮೇಲೆ 45% ಸರ್ಕಾರ, ಈ ಥರದ್ದೆಲ್ಲ ಮಾಡಿದ್ರಲ್ಲ, ಅದೆಲ್ಲ ತುಂಬ ಎಫೆಕ್ಟಿವ್ ಆಗಿತ್ತು, ಜನರಿಗೆ ರೀಚ್ ಆಗಿತ್ತು. ಅದಕ್ಕೇ ಬಿಜೆಪಿ ಮೇಲೆ ಒಂದು ರೀತಿಯಾಗಿ ಅಸಮಾಧಾನ ಸೃಷ್ಟಿಯಾಗಿತ್ತು. ಅದೇ ಅಜೆಂಡವನ್ನು ಇಟ್ಕೊಂಡು ಕಾಂಗ್ರೆಸ್ನ ವಿರುದ್ಧ ಒಂದು ಪ್ರತಿಭಟನೆ, ಒಂದು ದೊಡ್ಡ ಜನಾಂದೋಲನ ಮಾಡಬೇಕು ಅಂತ ಬಿಜೆಪಿ ಈ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿಂದ ಪ್ಲಾನ್ ಮಾಡ್ತಾ ಇದೆ. ಬಟ್ ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಯಾವುದು ಬರ್ತಾ ಇಲ್ಲ. ಅಂದರೆ ಈ ಹಿಂದೆ ಕಾಂಗ್ರೆಸ್ನವರು ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ರಲ್ಲ, ಆ ಥರದ್ದು ಯಾವುದೂ ಎಫೆಕ್ಟಿವ್ ಆಗಿ ಬರ್ತಾ ಇಲ್ಲ. ಸೊ ಅದಕ್ಕೆ ಈಗ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು ಅಂತಂದರೆ, ಇನ್ನುಳಿದಿರುವಂಥ 2-2.5 ವರ್ಷದಲ್ಲಿ ನಾವು ಈ ಸರ್ಕಾರವನ್ನು ಜನರ ಮುಂದೆ ಒಂದು ರೀತಿಯಾಗಿ ಈ ಸರ್ಕಾರನೇ ಸರಿ ಇರಲಿಲ್ಲ, ಈ ಸರ್ಕಾರ ಬಂದು ಇಷ್ಟೆಲ್ಲ ಆಗೋಯ್ತಾ ಅನ್ನೋ ಥರದೊಂದು ಮೆಸೇಜ್ ಪಾಸ್ ಆಗಬೇಕು. ಅತಿ ದೊಡ್ಡ ಜನಾಂದೋಲನ ಮಾಡಬೇಕು. ಅದಕ್ಕೆ ಬೆಂಗಳೂರು ಉಳಿಸೋಣ ಈ ಹೆಸರಿನಲ್ಲಿ ಅಭಿಯಾನ ಮಾಡೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಜನರಿಗೆ ತೆರಿಗೆ ಹಣದಲ್ಲಿ ಅನೇಕ ಹಗರಣಗಳನ್ನು ಸಿಲುಕಿದೆ. ಈ ಸರ್ಕಾರ ವೈಫಲ್ಯಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬೀದಿಗಿಳಿದು ಹೋರಾಟ ಮಾಡೋಣ. ಈ ಸರ್ಕಾರದಲ್ಲಿ ಒಂದಷ್ಟು ವೈಫಲ್ಯ ಇದೆ, ಆ ವೈಫಲ್ಯ ಇಟ್ಕೊಂಡು ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮಾಡೋಣ ಅಂತ ನಿರ್ಧರಿಸಿಕೊಂಡಿದ್ದಾರೆ. SC ST ಹಿಂದುಳಿದ ವರ್ಗಗಳ ಆರ್ಥಿಕ ಹಾಗೂ ಔದ್ಯೋಗಿಕ ಅವಕಾಶವನ್ನು ವಂಚಿಸಿದೆ ಅಂತ ಸರ್ಕಾರದ ವಿರುದ್ಧ ಖಂಡನೆ. ಮಧುಸೂದನ್ ನಾಯಕ್ ಅಧ್ಯಕ್ಷತೆಗೆ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡೋಣ. ಈ ಮುಖಾಂತರವಾಗಿ SC ST ಹಿಂದುಳಿದ ವರ್ಗಗಳ ಮತವನ್ನು ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ಮತಗಳನ್ನು ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಆಮೇಲೆ ಕೊನೆಯದಾಗಿ, ಸ್ವಾತಂತ್ರ್ಯ ಆಂದೋಲನಕ್ಕೆ ಕಾರಣವಾದ ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯ ಗೌರವ ಹಾಗೂ ಗ್ರಾಮಗಳಿಗೆ ಶಕ್ತಿ ತುಂಬುವುದಕ್ಕೆ VBG ರಾಮ್ಜಿ ಮಸೂದೆ ಜಾರಿಗೆ ತಂದ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನ ಮಾಡೋಣ ಅನ್ನುವಂಥದ್ದನ್ನು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಟ್ಟು ನಿನ್ನೆ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಥರದ 4 ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಏನು ಇದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗತ್ತೆ, ಅವ್ರು ಅಂದ್ಕೊಂಡಂಗೆ ಜನರಿಗೆ ರೀಚ್ ಆಗುತ್ತಾ, ಈ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋ ಥರ ಆಗತ್ತಾ, ಏನು ಎತ್ತ ಅನ್ನೋದನ್ನು ನೋಡಬೇಕಾಗತ್ತೆ. ಮುಂದಿನ ಸುದ್ದಿ ನೋಡ್ಬಿಡೋಣ ಯಾವುದಿದೆ ಅಂತ. 3 ರಾಜ್ಯದಲ್ಲಿ